ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಈ ತರ ಕಲ್ಲು ಬಂಡೆಗಳ ಮಧ್ಯೆ ನಡ್ಕೊಂಡು ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಮಾರಕ ತೋರಿಸ್ಬಿಟ್ಲು. ಬರ್ತಾ ಇದಾರೆ ಇವರು ಎಲ್ಲ, ಬೆಳಗ್ಗೆ ಹೋದವ್ರಂತ ಈಗ ಬರ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೇಘಾಲಯ. ಸೊ ಇವಾಗ 7 ಸಿಸ್ಟರ್ ವಾಟರ್ ಫಾಲ್ಸ್ ನೋಡಿಕೊಂಡು ಹೋಗ್ತಾ ಇರೋದು ಡಬಲ್ ಡೆಕ್ಕರ್ ಬ್ರಿಡ್ಜ್ ನೋಡೋಕ್ಕೆ. ಇಲ್ಲಿಂದ 25 ಕಿಲೋಮೀಟರ್ ಇದೆ ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ. ಸೊ ಅಲ್ಲಿಗೆ ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. 5 ಗಂಟೆ ಕ್ಲೋಸ್ ಆಗುತ್ತಂತೆ. ಇವಾಗ 3:25, 1 ಅವರ್ ಬೇಕು. 4:25ಗೆಲ್ಲ ಹೋಗಿ ರೀಚ್ ಆಗ್ಬೋದು. ಇವತ್ತು ನೋಡಿ ಮುಗಿಸ್ಬೋದು ಅದನ್ನು ಕೂಡ. ಬೇಗ ಸೂರ್ಯಾಸ್ತ ಬೇಗ ಇಲ್ಲ ಆಗೋದ್ರಿಂದ ಆಫ್ಟರ್ 5 ಎಲ್ಲ ಕಡೆ ಆಲ್ಮೋಸ್ಟ್ ಕ್ಲೋಸೇನೆ. ನೋಡಿ ಅಲ್ಲಿ ವಾಟರ್ ಫಾಲ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅಷ್ಟು ಬಿಸಿಲಿತ್ತು. ಹಂಗೆ ಒಂದು ಸ್ವಲ್ಪ ದೂರ ಬರೋದಕ್ಕೂ ಈ ಥರ ಫಾಗ್ ಬಂದಿದೆ. ಅಷ್ಟು ದೂರಕ್ಕೆ ವೆದರ್ ಚೇಂಜು. ಬೆಟ್ಟ ಕೆಳಗಡೆಯಿಂದ ಬರ್ತಾವಲ್ಲ, ನಾವು ಈ ಕಡೆ ಇದ್ವಿ, ಬೆಟ್ಟದ ಈ ಕಡೆ ಇದ್ವಿ, ಅವಾಗ ಆ ಕಡೆ ಇದ್ವಿ. ಜಸ್ಟ್ ಒಂದು 10 ಕಿಲೋಮೀಟರ್ ಇಲ್ಲಿಂದ 7 ಸಿಸ್ಟರ್ ವಾಟರ್ ಫಾಲ್ಸ್ಗೆ. 10 ಕಿಲೋಮೀಟರ್ ಬಂದಿದ್ದೇವೆನಾ. ಅಲ್ಲಿ ನೋಡಿದ್ರೆ ಹೆವಿ ಬಿಸಿಲು, ನಿಂತ್ಕೊಳಕ್ಕಾಗಿಲ್ಲ, ಶೆಕೆ ಆಗೋಯ್ತು, ಅಷ್ಟು ಬಿಸಿಲಿತ್ತು. ಇಲ್ಲಿ ಒಂದು 10 ಕಿಲೋಮೀಟರ್ ದೂರ ಬಂದಿದ್ದೆ, ಫುಲ್ ಫಾಗು, ರೋಡೇ ಕವರ್ ಆಗೋಗಿದೆ. ಅಷ್ಟು ದೂರದಕ್ಕೇನೆ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಷ್ಟು ದೂರಕ್ಕೇನೆ ಫುಲ್ ಈ ತರ ವೆದರ್ ಚೇಂಜು. ಒಂದೊಂದು ಗಾಡಿ ಇಲ್ಲ ಮತ್ತೆ ರೋಡಲ್ಲಿ. ಹೋಯ್ತಲ್ಲ ಈಗ 2-3 ಗಾಡಿ ಬಂತಲ್ಲ, ರಿಟರ್ನ್ ಹೋಗಿದ್ದು. ನಾವು ರೋಡ್ ತಪ್ಪಿ ಬಂದ್ವಾ. ಲೊಕೇಶನ್ ಹಾಕೊಂಡು ಓಡಾಡ್ತಾ ಇದೀವಿ. ಪ್ಲೇಸ್ ಒಟ್ಟ ಗೊತ್ತಿಲ್ದಿರೋ ಜಾಗ ಬಂದಿದೀವಿ, ಓಡಾಡ್ತಾ ಇದೀವಿ. ದಾರಿ ಮಿಸ್ ಆಗಲ್ಲ ತಾನೆ. ಈಗ ಅದೇ ಸೇಮ್ ಜಾಗಕ್ಕೆ ಹೋಗ್ತಾ ಇದೀವಲ್ಲ. ಲೊಕೇಶನ್ ಸೇಮ್ ಜಾಗಕ್ಕೆ ಹೋಗ್ತಾ ಇದೀವಿ. ಟೂರಿಸ್ಟ್ ಗಾಡಿಗಳೆಲ್ಲ ಬರ್ತಾ ಇದಾವಲ್ಲ. ಇಲ್ಲಾಂದ್ರೆ ಎಲ್ಲ ಟೂರಿಸ್ಟ್ ಗಾಡಿಲೇ ಹೋಗ್ತಾರೆ. ನಾವು ಸೆಲ್ಫ್ ಡ್ರೈವ್ ಕಾರ್ ತಂದ್ಕೊಂಡು ಲೊಕೇಶನ್ ಹಾಕೊಳ್ಳೋದು ಹೋಗ್ತದ್ದು ಮಾಡ್ತಾ ಇದೀವಿ. ಕರೆಕ್ಟ್ ಲೊಕೇಶನ್ಗೆ ಇಷ್ಟೊತ್ತರೆಗಂತೂ ಕರೆಕ್ಟ್ ಲೊಕೇಶನ್ಗೆ ಹೋಗಿದ್ದೀವಿ. ಇದಕ್ಕೂ ಮೇಲೂ ಹೋಗ್ತೀವೇನೋ ನೋಡೋಣ, ಕಾದ್ ನೋಡ್ಬೇಕಷ್ಟೆ. ಮಲೆನಾಡ ಹುಟ್ಟಿದ್ರು ನಮ್ಗಿಂತ ಪ್ಲೇಸಸ್ ನೋಡಿದ ತಕ್ಷಣ ಏನೋ ಅಂತ ಹೊಸದು, ಏನೋ ಅದ್ಭುತ ಅನ್ನೋ ತರ ಅನ್ಸುತ್ತೆ. ಅಲ್ಲ, ನಾವು ಮಲೆನಾಡಲ್ಲಿ ಹುಟ್ಟಿದ್ರು ನಮ್ಗೆ ಅಷ್ಟು ಇದಾಗಬಾರ್ದು. ಬಟ್ ಆದ್ರೂ ನಾವು ಚಿಕ್ಕವರಿಂದ ಅಂತ ಪ್ಲೇಸಸ್ ನೋಡಿ 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 ಬೆಳೆದಿರ್ತೀವಿ. ಆದ್ರೂ ಕೂಡ ನಮ್ಗೆ ಈ ತರ ಪ್ಲೇಸ್ ನೋಡಿದಾಗ ಏನೋ ಹೊಸದು, ಏನೋ ಇದು ಅನ್ನೋ ತರ ಅನ್ಸುತ್ತೆ. ಶೂಟಿಂಗ್ ಸ್ಪಾಟ್ ನೋಡಿ ಹೆಂಗಿದೆ. ಸುತ್ತ ಒಂದೇ ಒಂದು ಮರಗಳಿಲ್ಲ, ಸುತ್ತ ಗ್ರೀನ್ರಿ. ಸಕ್ಕತ್ತಾಗಿದೆ ಮಾತ್ರ ಈ ವೆದರು, ಈ ರೋಡು. ವಾವ್. We reached right place. ನೋಡಿ ಗೈಸ್ ಹೆಂಗೆ ಸ್ಟಿಕ್ ವ್ಯಾಪಾರ ಮಾಡ್ತಾರೆ ಅಂತ. कितना रे? How much? 50. Hey, 40, 40 बस. खाना खाया? ओए ओए ओए. आजा. ಡಬಲ್ ಡೆಕ್ಕರ್ ಬ್ರಿಡ್ಜ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನಿದೆ ಗೊತ್ತಿಲ್ಲ. 1000 ರೂಪೀಸ್ ಕೊಟ್ಟು ಗೈಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜನ ಇದ್ದಿದ್ರೆ ಪರವಾಗಿಲ್ಲ, ಯಾರೂ ಜನ ಇರಲಿಲ್ವಲ್ಲ. ಸೊ ಹಂಗಾಗಿ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ. ಭಯ ಆಗ್ತಾ ಇದೆ. ಈ ಸ್ಟಿಕ್ಕಲ್ಲೇ ಬ್ಯಾಂಬೂ ಸ್ಟಿಕ್ಕು ಒಳ್ಳೆ ವ್ಯಾಪಾರ ಮಾಡ್ತಾರೆ. ಒಂದು ಸ್ಟಿಕ್ಗೆ 50 ರೂಪೀಸ್ ಅಂತೆ. ಹಾಂ, ಹೌದಾ? ಇದು 10 ಬರೋದಕ್ಕೆ ಕಷ್ಟ ಅಲ್ಲ ರೀ. ಇಳಿಯೋಕ್ಕೇನೋ ಇಳಿದು ಬಿಡ್ಬೋದು. ಈ ಸ್ಟೆಪ್ಸ್ 10 ಬರೋದಕ್ಕೆ ಕಷ್ಟ ಅಲ್ಲ. ಅಪ್ಪ ಹೆಂಗಿದೆ ನೋಡಿ ಗೈಸ್ ಇಲ್ಲಿ. ನೋಡಿ ಗೈಸ್ ಕೆಳಗಡೆ ಹಿಂಗಿದೆ ವ್ಯೂ. ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಇಳಿದು ಹೋಗೋಕ್ಕೆ ವ್ಯೂ. ಇಲ್ಲಿಂದ 1 ಅವರ್ ಬೇಕಂತೆ ಅಲ್ಲಿ ಕೆಳಗಡೆ ಹೋಗೋದಕ್ಕೆ. ಇವನು ಹೇಳೋದು ಕೇಳಿದ್ರೇ ಭಯ ಆಗ್ತಾ ಇದೆ.
ಇಳಿಯೋದೇನೋ ಇಳಿದ್ಬಿಡ್ಬೋದು, ಹತ್ತೋದು ಹೆಂಗೆ ಹತ್ತೀವೋ ಅಂತಲೇ ಭಯ ಆಗ್ತಾಯಿದೆ. ಇಲ್ಲಿ ಕೆಳಗಡೆ ರೋಡ್ ನೋಡಿದ್ರೆ ಇದ್ದಿದ್ದು ಭಯ. ಹತ್ತಕ್ಕೆ 1 ಅವರ್, ಇಳಿಯಕ್ಕೆ 1 ಅವರ್ ಬೇಕಂತೆ. ಹೊರಟ ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ದಯವಿಟ್ಟು ಗೈಸ್, ಮಕ್ಕಳಿರೋರು, ವಯಸ್ಸಾದವರು, ಮಂಡಿ ನೋವು ಇರೋರು ದಯವಿಟ್ಟು ಇದಕ್ಕೆ ಬರೋಕ್ಕೆ ಹೋಗಬೇಡಿ. ನೋಡಿ ಹೆಂಗಿದೆ, ಇಳಿಯೋದು ಇಳ್ಕೊಂಡು ಹೋಗ್ತೀವಿ, ಹತ್ತದಿರೋದು ಹಬ್ಬ. ಬರೋದೇನೋ ಬಂದ್ಬಿಟ್ಟಿದ್ದೀವಿ ಕೆಳಗಡೆ. ಇವಾಗ ರಿಟರ್ನ್ ಹೋಗೋದ್ರ ಬಗ್ಗೆ ಚಿಂತೆ ಆಗ್ತಾಯಿದೆ. ಸನ್ಸೆಟ್ ಆಗೋದ್ರೆ ಇಲ್ಲಿ ಕತ್ಲು ಏನೂ ಕಾಣಿಸಲ್ಲ, ಬೆಳಕು ಬೇರೆ ಇಲ್ಲ. ಸೊ ಕೆಳಗಡೆನೇ ಸ್ಟೇ ಮಾಡೋಣ ಅಂದರೆ ಏನೂ ತಂದಿಲ್ಲ, ಬಟ್ಟೆ ಎಲ್ಲ ಮೇಲೇ ಇದೆ. ನೋಡೋಣ ಏನಾಗುತ್ತೆ ಅಂತ. ಅವನು ಬೇರೆ ಹೆದರ್ಸ್ತಾ ಇದ್ದಾನೆ ಗೈಡು, ಕೆಳಗಡೆನೇ ಸ್ಟೇ ಮಾಡ್ತೀರಾ, ಬರೋಷ್ಟೊತ್ತಿಗೆ ಸನ್ಸೆಟ್ ಆಗೋಗುತ್ತೆ ಅಂತ. ಸೊ ಕೆಳಗೆ ಉಳ್ಕೊಂಡ್ರೆ ಅಲ್ಲೇ ಇದ್ಬಿಟ್ಟು ಬೆಳಗಿನ ಜಾವ ಬೇಗ ಮತ್ತೆ ಟ್ರಕ್ ಮಾಡಿಕೊಂಡು ಮೇಲಕ್ಕೆ ಬರಬೇಕು. ಅದೊಂದೇ ದಾರಿ ಇರೋದು. ಸುಮಾರು ಒಂದು ಅರ್ಧ ಗಂಟೆ ಬಂದ ಮೇಲೆ ಇಲ್ಲೆಲ್ಲ ಹೋಮ್ ಸ್ಟೇಗಳಿದ್ದಾವೆ, ಇರ್ಬೋದು. ಬಟ್ ಹಳ್ಳಿ ಲೈಫು ಚೆನ್ನಾಗಿದೆ. ಹೋಮ್ ಸ್ಟೇಸ್, ಹಳ್ಳಿ ಲೈಫ್. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ವ್ಯೂ ಸಿಗುತ್ತೆ. ನಾವೇ ಮಿಸ್ ಮಾಡ್ಕೊಂಡ್ವಿ. ಒಂದು ಜೊತೆ ಬಟ್ಟೆ ಗಿಟ್ಟೆ ಏನಾರು ತೊಗೊಬಂದಿದ್ರೆ ಇಲ್ಲೇ ಸ್ಟೇ ಆಗ್ಬೋದಾಗಿತ್ತು. ಕಾಡಲ್ಲಿ ಕೂಡ, ಇಲ್ಲಿ ಕೂಡ ಅಡಿಕೆ ಗಿಡ, ಅಡಿಕೆ ಮರದಲ್ಲಿ ಅಡಿಕೆ ಬಿಟ್ಟಿದೆ ಅಲ್ಲಿ. ಇನ್ನೂ ಅರ್ಧ ದೂರ ಬಂದಿದ್ದೀವಿ ಅಷ್ಟೇ, ಇನ್ನೂ ಅರ್ಧ ದೂರ ಹೋಗಬೇಕು. ಇದು ಬೇರೆ ಅಲ್ಲಲ್ಲಿ ಶಾಪ್ಗಳು. ಇವ್ರ ಜೀವನಕ್ಕೆ ಈ ಥರ ಶಾಪ್ಗಳು, ಈ ಕಡೆ ಮನೆ ಇದೆ. ಸ್ವಲ್ಪ ದೂರ ಏನೋ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಇಳ್ಕೊಂಡು ಬಂದಮೇಲೆ ಇದೇ ಪರಿಸ್ಥಿತಿ. ಈ ಥರ ಕಲ್ಲು ಬಂಡೆಗಳ ಮಧ್ಯೆ ನಡ್ಕೊಂಡು ಇಳಿಯೋ ಸಾಹಸ ಅಲ್ಲ. ಬರೋದು ಬಂದ್ಬಿಟ್ಟಿದ್ದೀವಿ. ಆ ಕಡೆ ಹೋಗಂಗಿಲ್ಲ, ಈ ಕಡೆ ಇಳಿಯಂಗಿಲ್ಲ, ಮಧ್ಯೆ ಸಿಕ್ಕಾಕೋಗ್ಬಿಟ್ಟಿದ್ದೀವಿ. ನಾನಂತೂ ಸಿಕ್ಕಾಕೊಂಡೀನಿ ಬ್ರೋ. ತೋರಿಸ್ಬಿಟ್ಲು. ಬರ್ತಾ ಇದ್ದಾರೆ ಇವರು ಎಲ್ಲ, ಬೆಳಗ್ಗೆ ಹೋದವ್ರು ಅಂತ ಈಗ ಬರ್ತಾ ಇದ್ದಾರೆ. ಹತ್ತಕ್ಕೆ 1 ಅವರ್, ಇಳಿಯಕ್ಕೆ 1 ಅವರ್ ಬೇಕಂತೆ. ಇದೊಂದು ಊರು. ಕೆಳಗಡೆ ಬಂದು ರೀಚ್ ಆದ್ವಿ. ಬಟ್ ಕೆಳಗಡೆ ಇರೋರ ಮನೆಗಳು ಹಾಗೇನೆ ಒಂದೊಂದು ಅಪ್ಪಪ್ಪ ಮೇಲಿದೆ. ಒಂದು ಗುಡ್ಡದ ಮೇಲೆ ಒಂದೊಂದು ಮನೆ ಇದೆ. ಈ ಕಡೆ ಅವ್ರ ಮನೆಗೆ ಹೋಗೋ ಮೆಟ್ಲುಗಳು ಅದೇ ಥರ ದಾರಿ. ನಾವು ಅಲ್ಲಿಂದ ತೋಟದಿಂದ ಬಂದು ಕಾಡು ಮಧ್ಯೆ ಬಂದಿದ್ದು ಈ ಅಡಿಕೆ ತೋಟಕ್ಕೆ. ಮನೆಯೆಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ. ನೀರು ಬಂದರೆ ಕೆಳಗಡೆ ಹೋಗಬೇಕು, ಮೇಲ್ಗಡೆ ಬರಬಾರ್ದು, ಕುಸಿಬಾರ್ದು ಅನ್ನೋಕ್ಕೋಸ್ಕರ ಹಿಂಗೆ ಪಿಲ್ಲರ್ ಎತ್ಬಿಟ್ಟು ಮೇಲ್ಗಡೆ ಮನೆ ಕಟ್ಟಿದ್ದಾರೆ. ಬಟ್ ಒಂದೇ ಒಂದು ನಮಗೆ ಡೌಟು, ಇಲ್ಲಿ ಮನೆ ಕಟ್ಕೊಳ್ಳೋಕ್ಕಲ್ಲವ ಇಟ್ಟಿಗೆ ಸಿಮೆಂಟು ಮೆಟೀರಿಯಲ್ ಎಲ್ಲ ಹಂಗೆ ತಂದರು ಅಂತ. ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಇದು ಪ್ರಪಂಚದಲ್ಲೇ ಏಕೈಕ ಸೇತುವೆಯಾಗಿದ್ದು, ಇದು ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳ ಪ್ರದೇಶದಲ್ಲಿರುವಂತಹ ನೋಂಗ್ರಿಯಾಟ್ ಗ್ರಾಮದಲ್ಲಿದೆ. ಇದು ಸುಮಾರು 250 ವರ್ಷಗಳಷ್ಟು ಹಳೆಯ ಸೇತುವೆ. ಇದನ್ನು ಯಾವುದೇ ಕಬ್ಬಿಣ ಅಥವಾ ಸಿಮೆಂಟ್ ಇಂದ ಮಾಡಿಲ್ಲ, ಬದಲಾಗಿ ರಬ್ಬರ್ ಮರಗಳ ದಪ್ಪ ಬೇರುಗಳನ್ನ ಹೆಣೆದು ಒಂದ್ರ ಮೇಲೆ ಇನ್ನೊಂದು ಸೇತುವೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ವಿಪರೀತ ಮಳೆಯಾಗಿರೋದ್ರಿಂದ ಇಲ್ಲಿ ಕೆಳಗಡೆ ನದಿ ತುಂಬಿ ಹರಿಯೋದ್ರಿಂದ ಇಲ್ಲಿಯ ಬುಡಕಟ್ಟು ಜನಾಂಗದವರು ನದಿ ದಾಟಲು ಅಂತ ಈ ಸೇತುವೆಯನ್ನ ಮಾಡ್ಕೊಂಡಿದ್ದಾರೆ. ಈ ಬೇರುಗಳು ಕಾಲ ಕಳೆದಂತೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತವಂತೆ. ಇದು ಸುಮಾರು ಒಂದೇ ಸಲ 50 ಜನರ ಭಾರವನ್ನು ಹೊರುವಷ್ಟು ಸಾಮರ್ಥ್ಯವನ್ನು ಹೊಂದಿದೆಯಂತೆ. ಈ ಸೇತುವೆ ನೋಡೋದಕ್ಕೆ ಹೋಗೋದಕ್ಕೆ ಯಾವುದೇ ರಸ್ತೆ ಇಲ್ಲ. ಮೇಘಾಲಯದ ಟೈರ್ನಾ ಗ್ರಾಮದಿಂದ ಸುಮಾರು 3500ರಿಂದ 4000 ಮೆಟ್ಲನ್ನ ಇಳಿದು ದಟ್ಟವಾದ ಕಾಡಿನ ಮಧ್ಯೆ ಸುಮಾರು 3 ಕಿಲೋಮೀಟರ್ ಅಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕೆಳಗಡೆ ಬರ್ಬೇಕಾದ್ರೆ ಆಗಿರೋ ಎಕ್ಸ್ಪೀರಿಯನ್ಸ್ ನೋಡಿ. ಇಲ್ಲೇ ಸ್ಟೇ ಆದ್ರೆ ಮಾರ್ನಿಂಗ್ ಪಕ್ಕ ಹತ್ತಕ್ಕಾಗಲ್ಲ, ಕಾಲು ನೋವು ಜಾಸ್ತಿ ಆಗಿರುತ್ತೆ. ಇವಾಗಲೇ ಹೊರಡೋಣ, ರೀಚ್ ಆಗೋದು ನೈಟ್ ಆದ್ರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡಿ ಅಲ್ಲೇ ಎನರ್ಜಿಗೋಸ್ಕರ ಅಂತ ಮ್ಯಾಗಿ ಮಾಡಿಸ್ಕೊಂಡು ತಿಂದು ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಕತ್ಲಾಗಿತ್ತು. ಅಲ್ಲಲ್ಲಿ ರೆಸ್ಟ್ ಮಾಡ್ತಾ 3 ಅವರ್ಸ್ ಆದ್ಮೇಲೆ ಮೇಲ್ಗಡೆ ಪಾರ್ಕಿಂಗ್ ರೀಚ್ ಆಗಿದ್ವಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಇಲ್ಲಿ ಟ್ರೆಕ್ಕಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಗೊತ್ತಿಲ್ಲದೆ ಯಾರು ಹೋಗಕ್ಕೆ ಹೋಗ್ಬೇಡಿ. ತುಂಬಾ ಟಫ್ ಆಗಿರೋ ಟ್ರೆಕ್ಕಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಮಾತ್ರ ಅಂತವ್ರು ಹೋಗಿ. ಇಲ್ಲ ಅಂದ್ರೆ ಅಲ್ಲೇ ಸಿಂಗಲ್ ರೂಟ್ ಬ್ರಿಡ್ಜ್ ಇದೆ, ಅದನ್ನ ನೋಡ್ಕೊಂಡು ರಿಟರ್ನ್ ಬನ್ನಿ. ಇದು ನನ್ನ ಸಜೆಷನ್ ಅಂತ ತಿಳ್ಕೊಳ್ಳಿ. ಫೈನಲಿ ರೀಚ್ಡ್. ಜೀವ ಬಂತು.
ಓ ಮೈ ಗಾಡ್. ಇಲ್ಲಿಂದ ಹೊರಟು ಚಿರಾಪುಂಜಿ ಬಂದು ಸ್ಟೇ ಆಗಿದ್ವಿ. ಮತ್ತೆ ನಾಳೆ ಎಲ್ಲೆಲ್ಲಿ ಹೋಗಿದ್ವಿ, ಏನೇನ್ ಮಾಡಿದ್ವಿ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.